ಇವತ್ತು ಯಾರಿಗೆ ಡಯಾಬಿಟಿಸ್ ಅಂತ ಹಣೆಪಟ್ಟಿ ಹಚ್ಕೊಂಡಿದ್ದೀರೋ ಇದರಲ್ಲಿ 80% ಜನರು ಡಯಾಬಿಟಿಸಿಂದ ಮುಕ್ತರು. ಡಯಾಬಿಟಿಸ್ ಇದೆ ಅಂದರೆ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗ್ತದೆ, ಮೂತ್ರದಲ್ಲಿ ಸಕ್ಕರೆ ಹೋಗ್ತಾ ಇದೆ, ಇದು ಕಾಮನ್. ಬಟ್ ಸಕ್ಕರೆ ಹೆಚ್ಚಾಗಿರೋದು ಎಲ್ಲದೂ ಡಯಾಬಿಟಿಸ್ ಅಲ್ಲ. ಹೈಯೆಸ್ಟು ಸಕ್ಕರೆ ಅಂಶ ಹೆಚ್ಚಾಗಿರೋದಕ್ಕೆ ರೀಸನ್ ಏನು ಅಂದರೆ ಟೆನ್ಷನ್, ಸ್ಟ್ರೆಸ್ಫುಲ್ ಲೈಫ್. ನಮಸ್ಕಾರ. ವಿಶ್ವವಾಣಿ ಯೂಟ್ಯೂಬ್ ಸ್ಪೆಷಲ್ನ ಆರೋಗ್ಯಕ್ಕೆ ಆಯುರ್ವೇದ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆರೋಗ್ಯಯುತ ಜೀವನಕ್ಕಾಗಿ ನಾವು ಹೇಗೆ ಆಯುರ್ವೇದದ ಜ್ಞಾನವನ್ನು ಬಳಸಿಕೊಂಡು ಅದನ್ನು ಒಂದು ಜೀವನ ಶೈಲಿ ಆಗಿಸ್ಕೋಬಹುದು ಅಂತ ಬಹಳ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಡಯಾಬಿಟಿಸ್ ಅನ್ನುವಂಥ ಒಂದು ಮಾತನ್ನು ಕೇಳ್ತಾ ಇದ್ದೇವೆ. ನಮ್ಮ ಮಗುವಿಗೆ ಡಯಾಬಿಟಿಸ್ ಇದೆ ಅಥವಾ ಬ್ಲಡ್ ಶುಗರ್ ಇದೆ ಅಂತೆಲ್ಲ ಮಾತಾಡೋರನ್ನು ಕೇಳಿದಾಗ ಬೇಜಾರಾಗತ್ತೆ. ಅಯ್ಯೋ, ಇಷ್ಟು ಚಿಕ್ಕ ವಯಸ್ಸಿಗೆ ಬಂತ, ಮದುವೆ ಆಗೋ ಹುಡುಗ ಅವನಿಗೆ ಡಯಾಬಿಟಿಸ್ ಇದೆ, ಸಕ್ಕರೆ ಬೇಡ ಕಾಫಿಗೆ ಅಂತ ಹೇಳ್ತಾರೆ. ಮದುವೆ ಆಗೋ ಹುಡುಗಂಗೆ ಡಯಾಬಿಟಿಸ್ ಬಂದ್ಬಿಟ್ಟಿದ್ಯಾ ಅಂತ ಆಶ್ಚರ್ಯ ಕೂಡ ಆಗತ್ತೆ. ಈ ಡಯಾಬಿಟಿಸ್ ಮತ್ತು ಬ್ಲಡ್ ಶುಗರ್ ಇದೆರಡು ಒಂದೇನಾ ಅಥವಾ ಇದೆರಡು ಬೇರೆನಾ? ಈ ನಿಟ್ಟಿನಲ್ಲಿ ನಮ್ಮಲ್ಲಿರುವಂಥ ನಂಬಿಕೆ ಮತ್ತು ಅಪನಂಬಿಕೆಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವತ್ತ ಇವತ್ತಿನ ಕಾರ್ಯಕ್ರಮ. ನಮಸ್ಕಾರ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು. ಡಯಾಬಿಟಿಸ್ ಈ ಹೆಸರು ಕೇಳಿದ್ರೆ ಭಯ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ಮಟ್ಟದಲ್ಲಿ ಡಯಾಬಿಟಿಸ್ ಬಂತು ಅಂದ್ರೆ ಅನ್ನ ಊಟ ಮಾಡೋ ಹಾಗೆ ಇಲ್ಲ, ಮುಗೀತು, ನಂದು ಅನ್ನದ್ದು ಋಣ ಮುಗೀತು, ನಂದು ಸಿಹಿದು ಋಣ ಮುಗೀತು. ಇನ್ನ ಪ್ರಪಂಚದಲ್ಲಿ ಯಾರು ಊಟ ಮಾಡ್ತಾ ಇದ್ರು ಕೂಡ ನಾನು ಅವ್ರ ಮುಂದೆ ಸಮಾಧಾನದಿಂದ ಕೂತ್ಕೊಳ್ಳೋ ಹಾಗಿಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ನಾವು ತಲುಪಿಟ್ಟಿದ್ದೇವೆ. ಇನ್ನೊಂದು ದುರಂತ ಏನು ಅಂದ್ರೆ ತಂದೆ ತಾಯಿ ಆರೋಗ್ಯವಾಗಿರ್ತಾರೆ, ಮಕ್ಕಳಿಗೆ ಡಯಾಬಿಟಿಸ್ ಬಂದಿರುವಂತ ಅನೇಕ ಉದಾಹರಣೆಗಳನ್ನ ನಾವು ನೋಡಿರ್ತೇವೆ. ಇದು ಒಂದು ರೀತಿಯ ದುರಂತ ಅಂತಾನೆ ಹೇಳ್ಬೇಕು. ಇದು ಜೀವನ ಕ್ರಮದಿಂದನೇ ಬಂದಿರ್ಲಿ ಅಥವಾ ಒಂದು ಹೆರಿಡಿಟಿಯಿಂದನೇ ಬಂದಿರ್ಲಿ, ಅದನ್ನ ಒಂದು ಶಾಪದ ರೀತಿ ಸ್ವೀಕರಿಸುವಂತಹ ಜನರನ್ನ ನಾವು ನೋಡಿದ್ದೇವೆ. ಈ ಡಯಾಬಿಟಿಸ್ ಏನು? ಮೊದಲಿಗೆ ಇದಕ್ಕೆ ನಿಜವಾಗ್ಲೂ ನಾವು ಇಷ್ಟೊಂದು ಹೆದರ್ಕೋಬೇಕಾ? ಇದು ಒಂದು ಶಾಪವಾ ನಮ್ಗೆ? ಮೊದಲನೇದಾಗಿ ಇವತ್ತು ಯಾರಿಗೆ ಡಯಾಬಿಟಿಸ್ ಅಂತ ಹಣೆಪಟ್ಟಿ ಹಚ್ಕೊಂಡಿದ್ದೀರೋ ಇದರಲ್ಲಿ 80% ಜನರು ಡಯಾಬಿಟಿಸಿಂದ ಮುಕ್ತರು. ಇವಾಗಲೇ ಮತ್ತೇನು ಮಾಡೋದು ಅವಶ್ಯಕತೆ ಏನಿಲ್ಲ, ಡಯಾಬಿಟಿಸ್ ಇಲ್ಲ. ಇನ್ನು 20% ಜನರಿಗಷ್ಟೇ ಡಯಾಬಿಟಿಸ್ ಇದೆ. ಇದನ್ನು ನಾನು ಸುಮ್ಮನೆ ಹೇಳ್ತಿಲ್ಲ. ಆಯುರ್ವೇದ ಆಚಾರ್ಯರು ಸ್ಪಷ್ಟವಾಗಿ 20 ರೀತಿಯ ಪ್ರಮೇಯಗಳನ್ನು ಹೇಳಿದ್ದಾರೆ, ಅಂದರೆ ಮೂತ್ರದ ವಿಕಾರನ ಹೇಳಿದ್ದಾರೆ. ಅದರಲ್ಲಿ 4 ಮೂತ್ರದ ವಿಕಾರಗಳು ಅಥವಾ 4 ರೀತಿಯ ಮಧುಮೇಹಗಳು ಮಾತ್ರ ಮಧುಮೇಹ, ಉಳಿದ 16 ರೀತಿಯವೆಲ್ಲವನ್ನು ಗುಣಪಡಿಸ್ಬೋದು ಅಂತ. ಇವಾಗ ನಮ್ಮ ಸ್ಕೇಲನ್ನು ಸೊಟ್ಟ ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು, ಎಲ್ಲರೂ ಡಯಾಬಿಟಿಸ್ ಅಂತ. ಹಾಗಾಗಿ ನಾನು ಬ್ಲಡ್ ಶುಗರ್ನ ಮತ್ತು ಡಯಾಬಿಟಿಸ್ನ ತಾಳೆ ಹಾಕಬೇಡಿ ಅಂತ. ಬ್ಲಡ್ ಶುಗರ್ ಹೆಚ್ಚಾಗಲಿಕ್ಕೆ ನಾನಾ ಕಾರಣಗಳಿದೆ, ಅದು ಎಲ್ಲದೂ ಡಯಾಬಿಟಿಸೇ ಅಂತೇನಲ್ಲ. ಬ್ಲಡ್ ಶುಗರ್ ಹೆಚ್ಚಾಗೋಕ್ಕೆ 100 ಕಾರಣಗಳಿದೆ. ಆ ಕಾರಣಗಳನ್ನು ಬಿಟ್ಟರೆ ಬ್ಲಡ್ ಶುಗರ್ ನಾರ್ಮಲ್ ಆಗುತ್ತೆ. ಹಾಗಾಗಿ ಆಚಾರ್ಯರು 80% ಕಾರಣಗಳನ್ನೇನು ಹೇಳಿದಾರೋ ಆ 80% ಜನರನ್ನ ರಿಕವರಿ ಮಾಡ್ಬೋದು. ಅದನ್ನೇ ಡಯಾಬಿಟಿಸ್ ರಿವರ್ಸಲ್ ಅಂತ ತುಂಬ ನಡೀತಾ ಇದೆ ಜಗತ್ತಲ್ಲಿ. ಅದರ ಅರ್ಥ ಏನಂದರೆ, ಯಾರು ಡಯಾಬಿಟಿಸ್ ಅಲ್ಲದೇ ಸುಮ್ಮನೆ ಡಯಾಬಿಟಿಸ್ ಅಂತ ಹಣೆಪಟ್ಟಿ ಹಚ್ಕೊಂಡಿದ್ದಾರೋ ಅವ್ರನ್ನ ಹೊರತರೋದು. ಹಾಗಾಗಿ ಈಗ ಡಯಾಬಿಟಿಸ್ ಅಂತ ಯಾರಿದ್ದಾರೋ 80% ಜನ ಔಟ್ ಆಫ್ ಡಯಾಬಿಟಿಸ್ ಇವಾಗಲೇ ಈ ಕ್ಷಣಕ್ಕೆ. ಇನ್ನು 20% ಜನರಿಗೆ ಔಷಧಿ ಬೇಕು, ಅದನ್ನು ಆಯುರ್ವೇದ ರೀತಿ ಅದನ್ನು ಮಾಡೋಣ. ಡಯಾಬಿಟಿಸೇ ಬೇರೆ, ಬ್ಲಡ್ ಶುಗರೇ ಬೇರೆ ಅನ್ನುವಂಥ ಒಂದು ಮಾತು ಹೇಳಿದ್ರಿ ನೀವೀಗ. ನಿಜಕ್ಕೂ ಕೂಡ ಅದು ಆಶ್ಚರ್ಯ ಆಯ್ತು ನನಗೆ. ಏನಿದು? ನಮ್ಗೆ ಬ್ಲಡ್ ಶುಗರ್ ಜಾಸ್ತಿ ಆಯ್ತು ಅಂದ್ರೆ ನ್ಯಾಚುರಲಿ ನಮ್ಗೆ ಡಯಾಬಿಟಿಸ್ ಹೆಚ್ಚಾಗಿದೆ ಅನ್ನೋದು ನಮ್ಮ ನಂಬಿಕೆ. ಡಯಾಬಿಟಿಸ್ ಅಲ್ಲಿ ಬ್ಲಡ್ ಶುಗರ್ ಹೆಚ್ಚಾಗೋದು ಇದು ನಾರ್ಮಲ್, ಅದು ಕಾಮನ್. ಅದು ಅಂದರೆ ಡಯಾಬಿಟಿಸ್ ಇದೆ ಅಂದರೆ ರಕ್ತದ ಸಕ್ಕರೆ ಅಂಶ ಹೆಚ್ಚಾಗ್ತದೆ, ಮೂತ್ರದಲ್ಲಿ ಸಕ್ಕರೆ ಹೋಗ್ತಾ ಇದೆ, ಇದು ಕಾಮನ್. ಬಟ್ ಸಕ್ಕರೆ ಹೆಚ್ಚಾಗಿರೋದು ಎಲ್ಲದೂ ಡಯಾಬಿಟಿಸ್ ಅಲ್ಲ. ಇದನ್ನು ನಾವು ಬೈಫ್ರಿಕೇಟ್ ಮಾಡ್ಕೋಬೇಕು ಕ್ಲಿಯರಾಗಿ. ಡಯಾಬಿಟಿಸಲ್ಲಿ ಖಂಡಿತವಾಗ್ಲೂ ಸಕ್ಕರೆ ಅಂಶ ಹೆಚ್ಚಾಗಿರ್ತದೆ, ಇದು ಅಥವಾ ತುಂಬ ಲೋ ಆಗಿಬಿಡ್ತದೆ ಒಂದು ಸರಿ. ಆದರೆ ನಾನ್ ಡಯಾಬಿಟಿಸಲ್ಲಿ ಸಕ್ಕರೆ ಅಂಶ ಹೆಚ್ಚಿರ್ಬೋದು. ಇವತ್ತು ನನಗೆ ತುಂಬ ಟೆನ್ಷನ್ನಾಗಿ ವರ್ಕ್ ಮಾಡ್ತಾ ಇದ್ದೀನಿ ನನಗೆ ಈ ಕ್ಷಣಕ್ಕೆ ಅಂತ ಅಂದ್ಕೊಳ್ಳಿ. ನನಗೆ ಮೆದುಳು ತುಂಬ ಕೆಲಸ ಮಾಡಬೇಕು. ಮೆದುಳಿಗೆ ಗ್ಲೂಕೋಸೇ ಆಹಾರ, ಆಕ್ಸಿಜನ್ ಈ ಎರಡೇ ಅದಕ್ಕೆ ಆಹಾರ. ನೇರವಾಗಿ ಚಟುವಟಿಕೆಯಿಂದ ಕೆಲಸ ಮಾಡೋದಕ್ಕೆ ಬೇಕಾಗೋದು ಗ್ಲೂಕೋಸ್ ಮತ್ತು ಆಕ್ಸಿಜನ್. ತುಂಬ ಟೆನ್ಷನ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಅಥವಾ ವರ್ಕ್ ಲೋಡು ತುಂಬ ಹೆವಿ ತೊಗೊಂಡಿದ್ದೀವಿ ಅಂತ ಅಂದ್ಕೊಂಡು, ಅವಾಗ ಏನಾಗಬೇಕು? ಮೆದುಳಿಗೆ ಊಟ ಜಾಸ್ತಿ ಬೇಕು, ಆಬ್ವಿಯಸ್ಲಿ ಆಕ್ಸಿಜನ್ನು ಜಾಸ್ತಿ ಬೇಕು. ಊಟ ಜಾಸ್ತಿ ಬೇಕಂದರೆ ಮೆದುಳೇ ಆರ್ಡರ್ ಮಾಡಿರುತ್ತೆ, ನನಗೆ ಬ್ಲಡ್ಡಲ್ಲಿ ಒಂದು ಸ್ವಲ್ಪ ಸಕ್ಕರೆ ಅಂಶನ ಜಾಸ್ತಿ ಕೊಡು, ಯಾಕಂದರೆ ನನಗೆ ಊಟ ಬೇಕು ಜಾಸ್ತಿ, ಯಾಕಂದ್ರೆ ವರ್ಕ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ. ಇದನ್ನು ಡಯಾಬಿಟಿಸ್ ಅಂತ ಅಂದ್ಕೊಂಡು ಮಾತ್ರೆ ಹಾಕಿ ಮತ್ತು ಅದನ್ನು ಕಡಿಮೆ ಮಾಡಿದರೆ ರಿಸಲ್ಟಲ್ಲಿ ನಾವು ಚೆನ್ನಾಗಿ ನೋಡ್ಬೋದು. ಇವತ್ತು
ಟೆನ್ಷನಿಂದ ಡಯಾಬಿಟಿಸ್ ಬಂದವರಿಗೆ ಮಾತ್ರೆ ಹಾಕಿದರೆ ಒಂದು 3 ತಿಂಗಳು ಆ ಮಾತ್ರೆಯಿಂದ ಅದು ಸಪ್ರೆಸ್ ಆಗುತ್ತೆ. ಬಟ್ 4 ತಿಂಗಳು ಮತ್ತೆ ಜಾಸ್ತಿ ಆಗುತ್ತೆ. ಯಾಕಂದರೆ ಮೆದುಳಿಗೆ ನನಗೆ ಊಟ ಇಲ್ಲ ಕಣೋ, ಮತ್ತೇನು ಮಾಡ್ತಾ ಇದೀಯ ನೀನು ಅಂತ ಪ್ಯಾಂಕ್ರೇಸ್ಗೆ ಆರ್ಡರ್ ಮಾಡುತ್ತೆ. ಅದಕ್ಕೆ ಆರ್ಡರ್ ಮಾಡೋ ಕೆಪಾಸಿಟಿ ಇದೆ. ಪ್ಯಾಂಕ್ರೇಸ್ಗೆ ಇನ್ಸುಲಿನ್ ಸಾಕು, ಸೆಕ್ರೆಟ್ ಮಾಡಬೇಡ, ಸ್ವಲ್ಪ ನನಗೆ ಗ್ಲೂಕೋಸ್ ಬೇಕು ಅಂತ. ಸೊ ಈ ಸಂದರ್ಭದಲ್ಲಿ ಮತ್ತೆ ಹೆಚ್ಚಾಗುತ್ತೆ. ಮತ್ತೆ 2ನೇ ಮಾತ್ರ ಸ್ಟಾರ್ಟ್ ಮಾಡ್ತೀವಿ ನಾವು. ಸೊ ದುರದೃಷ್ಟ ಇದೊಂದು. 3ನೇ ಮಾತ್ರ. ಸೊ ವಾಸ್ತವದಲ್ಲಿ ಬಂದಿದ್ದೇ ಟೆನ್ಷನ್ನಿಂದ. ಆ ಟೆನ್ಷನನ್ನು ಹೋಗಿಸ್ಕೊಂಡು ತಕ್ಷಣ ಅದು ಇಳಿದು ಕಡಿಮೆ ಆಗುತ್ತೆ, ತಕ್ಷಣ ಆಗುತ್ತೆ. ಮತ್ತು ಇದು ಮತ್ತೆ ಮರುದಿನ ಇನ್ನೂ 3 ತಿಂಗಳು ಬೇಕಾಗಿಲ್ಲ. ಸೊ ಅಷ್ಟು ಬೇಗ. ಸೊ ಏನು ಕಾರಣಕ್ಕೆ ಸಕ್ಕರೆ ಅಂಶ ಹೆಚ್ಚಾಗಿದೆ, ಡಯಾಬಿಟಿಸ್ ಅಂತ ಮಾತಾಡಬೇಡಿ, ಇದನ್ನು ಏನು ಕಾರಣಕ್ಕೆ ಸಕ್ಕರೆ ಅಂಶ ಹೆಚ್ಚಾಗಿದೆ ಆ ಕಾರಣವನ್ನು ಬಿಡಿ, ಅದು ಕಮ್ಮಿ ಆಗಿಬಿಡ್ತದೆ. ಇದು ಕಾರಣ ಬಿಟ್ಟರೂ ಅದು ಕಡಿಮೆ ಆಗ್ತಿಲ್ವಾ, ಈಗ ನೀವು ಡಯಾಬಿಟಿಸಿಗೆ ಚೆಕ್ ಮಾಡಿಸೋದಕ್ಕೆ ವಿಚಾರ ಮಾಡಬೇಕು. ಸೊ ಈಗ ಕಾರಣಗಳು ಎಷ್ಟಿದ್ದಾವೆ ಇದು ಬೇಕಾಗುತ್ತದೆ ಸಕ್ಕರೆ ಅಂಶ ಹೆಚ್ಚಾಗೋದಕ್ಕೆ. ಸೊ ಇಷ್ಟೊಂದು ಡಯಾಬಿಟಿಸ್ ರೋಗಿಗಳಾಗ್ತಿದೆ ಅಂದರೆ ಇಷ್ಟೊಂದು ಕಾರಣಗಳಿದೆ ಅಂತ ಆಯ್ತಲ್ಲ. ಸೊ ಇವತ್ತು ಜಗತ್ತಿಗೆ ಎಲ್ರಿಗೂ ಧಾವಂತದ ಬದುಕು ಟೆನ್ಷನ್. ಇದು ಅದನ್ನೇ ಮೊದಲನೇದಾಗಿ ಹೇಳಿದ್ದು. ಅದಕ್ಕೆ ಹೈಯೆಸ್ಟು ಸಕ್ಕರೆ ಅಂಶ ಹೆಚ್ಚಾಗಿರೋದಕ್ಕೆ ರೀಸನ್ ಏನು ಅಂದರೆ ಟೆನ್ಷನ್, ಸ್ಟ್ರೆಸ್ಫುಲ್ ಲೈಫ್. ಸೊ ಹಂಗೆ ಸ್ಟ್ರೆಸ್ಗೂ ಅದಕ್ಕೂ ಸಂಬಂಧ ಇದೆ. ನಾನು ಮೆಡಿಟೇಷನ್ ಮಾಡಿದಾಗ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಡಯಾಬಿಟಿಸ್ ಕಮ್ಮಿ ಆಗೋದಲ್ಲ, ಅದು ರಕ್ತದ ಸಕ್ಕರೆ ಕಮ್ಮಿ ಆಗುತ್ತೆ ಅಂತ ಅರ್ಥ. ಸೊ ಧ್ಯಾನ ಮಾಡಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು ಅರ್ಥನೇ ಅದು, ನೀನು ಫ್ರೀ ಮಾಡ್ತಾ ಇದೀಯ ಮೆದುಳನ್ನ ಅಂತ. ಸೊ ಈಗ ಮಾಡ್ತಕ್ಕಂಥ ಕೆಲಸವನ್ನು ನಿಮ್ಗೆ ಸ್ಟ್ರೆಂತ್ ಎಷ್ಟಿದೆಯೋ ಅಷ್ಟು ತೊಗೊಳ್ಳಿ, ಅಥವಾ ಸ್ಟ್ರೆಂತನ್ನು ಹೆಚ್ಚು ಮಾಡ್ಕೊಳ್ಳಿ. ಇಷ್ಟು ಸ್ಟ್ರೆಂತ್ ಇಟ್ಕೊಂಡು ಇಷ್ಟು ತೊಗೊಂಡಾಗ ಅದು ಇಂಬ್ಯಾಲೆನ್ಸ್ ಆಗೇ ಆಗುತ್ತೆ. ಸೊ ಇದನ್ನು ಫಸ್ಟ್ ಗುರುತಿಸ್ಕೊಂಡು ನಾವು ಸ್ಟಾರ್ಟ್ ಮಾಡಿದರೆ ಅದನ್ನು ಕರೆಕ್ಷನ್ ಆಗ್ತದೆ. ಸೊ ಮೊದಲನೇ ಕಾರಣ ಇವತ್ತು ಎಲ್ರಿಗೂ ಓವರ್ ಸ್ಟ್ರೆಸ್ ಆಗಿ ವರ್ಕ್ ಮಾಡ್ತಾ ಇರೋದಕ್ಕೆ ರೀಸನ್ ಜೀವನ ಕ್ರಮ ಇದು ಮೊದಲ ಕಾರಣ. ಹಾಗಾದ್ರೆ ಹಳ್ಳಿಲಿ ಬರ್ತಾ ಇದೆಯಲ್ಲ, ರೈತರಿಗೆಲ್ಲ ಬರ್ತಾ ಇದೆಯಲ್ಲ ಅಂತ. ಸೊ ಅವರು ಒತ್ತಡದಲ್ಲಿ ಇಲ್ಲ ಅಂತೇನಿಲ್ಲ, ಸಾಕಷ್ಟು ಒತ್ತಡದಲ್ಲಿದ್ದಾರೆ. ನಮಗೆ ಅನ್ಕೋತೀವಿ ನಾವಷ್ಟೇ ಒತ್ತಡದಲ್ಲಿ, ಸಿಟಿಲಿರೋರು ಹಳ್ಳಿಯವರು ಒತ್ತಡದಲ್ಲಿಲ್ಲ ಅಂತ. ಈ 1 ವರ್ಷ ಬೆಳೆ ಬರಲಿಲ್ಲ ಅಂದರೆ ನಮಗಿದ್ದಂಗೆ ಬ್ಯಾಕಪ್ ಇರಲ್ಲ ಅವ್ರಿಗೆ. ಸಾಲ ಮಾಡಿ ಗೊಬ್ಬರ ಬೀಜ ತಂದಿರ್ತಾರೆ, ಆತ ಸಾಲ ಕೊಟ್ಟಾತ ಬಡ್ಡಿ ಏರಿಸ್ತಾ ಇರ್ತಾನೆ. ಇದೆಲ್ಲದು ಎಲ್ಲ ನಡೀತವೆ, ಜೀವನ ಎಲ್ಲ ನಡಿಬೇಕಲ್ಲ. ಓವರ್ ಸ್ಟ್ರೆಸ್ ರೈತರಿಗೆ ತುಂಬ ಜಾಸ್ತಿ. ನಾವು ಅನ್ಕೋತೀವಿ ಅವ್ರಿಗೆ ಟೆನ್ಷನ್ ಕಮ್ಮಿ ಅಂತ. ಸೊ ಇದು ಏನೇ ಸ್ಕೀಮ್ಗಳಿರಲಿ, ಏನೋ ಒದ್ದಾಟ ಇರಲಿ, ಅವ್ರದ್ದು ಜೀವನಕ್ಕೆ ಒತ್ತಡ ಬಿದ್ದುಬಿಡ್ತದೆ. ಆವಾಗ ಡಯಾಬಿಟಿಸ್ ಖಂಡಿತವಾಗ್ಲೂ ಹೆಚ್ಚಾಗ್ತದೆ. 2ನೇ ಕಾರಣ ಟೆನ್ಷನ್ ಅನ್ನೋದು ಎಲ್ಲ ಕಡೆ ಇದೆ ಅಂತ ಆಯ್ತಿದೆ. 2ನೇ ಕಾರಣ ನಮ್ಮ ಆಹಾರ ಪದ್ಧತಿ. ಸೊ ಇದು ನೇರವಾದ ಡಯಾಬಿಟಿಸ್ಗೆ ಕಾರಣ. ಆವಾಗ ನೀವೊಂದು ಮಾತು ಹೇಳಿದ್ರಿ, ಕಾಫಿಗೆ ನನಗೆ ಶುಗರ್ ಇಲ್ದಂಗೆ ಕೊಡು ಅಂತ. ವಾಸ್ತವದಲ್ಲಿ ಕಾಫಿನೇ ಡಯಾಬಿಟಿಸ್ಗೆ ಕಾರಣ. ಇನ್ನು ಸಕ್ಕರೆ ಹಾಕೋದ ಬೆಲ್ಲ ಹಾಕೋದ 2ನೇ ವಿಷಯ ಅಲ್ವಾ. ಕಾಫಿ ಟೀಗಳೇ ಡಯಾಬಿಟಿಸ್ಗೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡುವಾಗ ಇನ್ನು ಸಕ್ಕರೆ ಬೆಲ್ಲದ್ದು ಅದು ಸೆಕೆಂಡ್ರಿ. ಸಕ್ಕರೆ ಖಂಡಿತವಾಗ್ಲೂ ಏನು ಮಾಡಲಿಕ್ಕಿಲ್ಲ, ಎಷ್ಟು ಬೆಲ್ಲ ಖಂಡಿತವಾಗ್ಲೂ ಏನು ಮಾಡಲಿಕ್ಕಿಲ್ಲ. ಸೊ ಏನು ಹಾಗಾದ್ರೆ ಏನು ಮಾಡಿಕೊಂಡ್ರೆ ನಮ್ಮ ಪ್ಯಾಂಕ್ರಿಯಾಸ್ ಸಪ್ರೆಸ್ ಆಗಿ ನಮಗೆ ಡಯಾಬಿಟಿಸ್ ಬರ್ತಾ ಇದೆ ಅಂತ. ವಾಸ್ತವದಲ್ಲಿ ನಾವೇನು ಊಟ ಮಾಡ್ತೀವೋ ಆ ಊಟದಲ್ಲಿ ಇವತ್ತು ಚಟುವಟಿಕೆ ಏನು ಮಾಡಿದ್ದೀವೋ ಅದಕ್ಕಿಂತ ಹೆಚ್ಚು ಏನು ತೊಗೊಂಡಿರ್ತೀವೋ ಅದು ಸ್ಟೋರ್ ಆಗಬೇಕು. ಇದು ಸಿದ್ಧಾಂತ, ಅಂದರೆ ಒಳಗಡೆ ನಡೀತಕ್ಕಂಥ ಒಂದು ಫಿಸಿಯಾಲಜಿ. ಸೊ ನಾವು ಇವತ್ತೇನು ಕೆಲಸ ಮಾಡಿದ್ವಿ, ಇಷ್ಟು ಕೆಲಸ ಮಾಡಿದ್ವಿ, ಇಷ್ಟು ಊಟ ಮಾಡಿದ್ವಿ, ಇನ್ನಿಷ್ಟೇನು ಮಾಡಬೇಕದು ಫ್ಯಾಟ್ ರೂಪದಲ್ಲಿ ಸ್ಟೋರ್ ಆಗುತ್ತೆ. ನೀವು ಏನೇ ಊಟ ಮಾಡಿ, ನೀವು ರೊಟ್ಟಿ ಊಟ ಮಾಡಿ, ಅನ್ನ ಊಟ ಮಾಡಿ, ಮುದ್ದೆ ಏನಾರು ಊಟ ಮಾಡಿ, ಸ್ಟೋರ್ ಆಗೋದು ಮಾತ್ರ ಫ್ಯಾಟ್ ರೂಪದಲ್ಲಿ. ಶರೀರದಲ್ಲಿ 7 ಧಾತುಗಳಿದೆ: ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ. 7 ಧಾತುಗಳಲ್ಲಿ ಮಧ್ಯದಲ್ಲಿರ್ತಕ್ಕಂಥದ್ದು ಮೇದ ಧಾತು. ಇದು ಯಾಕೆ ಅದು ಮಧ್ಯದಲ್ಲೇ ಬರ್ತದೆ ಅಂದರೆ, ಅದು ಸ್ಟೋರ್ ಆದರೆ ಈ ಕಡೆ ರಸಧಾತು ಕಮ್ಮಿ ಆದರೂ ಕೊಡ್ತದೆ, ಆ ಕಡೆ ಶುಕ್ರಧಾತು ಕಮ್ಮಿ ಆದರೂ ಕೊಡ್ತದೆ. ಹಂಗೆ ಕೊಡೋದಕ್ಕೆ ಬೇಕಲ್ಲ. ಹಾಗಾಗಿ ಬ್ಯಾಂಕ್ ಬ್ಯಾಲೆನ್ಸ್ ಅದು ಈ ಕಡೆಗೆ ಲೆಫ್ಟ್ ಆ್ಯಂಡ್ ರೈಟ್ ಎರಡೂ ಕಡೆಗೂ ಅದನ್ನು ಸಮವಾಗಿ ಹಂಚೋದಕ್ಕೆ ಬೇಕು ಅಂತ ಬ್ಯಾಂಕ್ ಬ್ಯಾಲೆನ್ಸ್ ಥರ ಸ್ಟೋರ್ ಆಗುತ್ತೆ. ಇದು ಸ್ಟೋರ್ ಆಗಲೇಬೇಕು. ಮಕ್ಕಳಿದ್ದಾಗ ಜಾಸ್ತಿ ಸ್ಟೋರ್ ಆಗ್ತಾ ಬರ್ತದೆ, ವಯಸ್ಕರಲ್ಲಿ ದೃಢ ಆಗ್ತಾ ಬರ್ತದೆ, ಏಜ್ ಆದಮೇಲೆ ಆ ಸ್ಟೋರ್ ಆಗಿದ್ದೆಲ್ಲ ಖರ್ಚಾಗ್ತಾ ಬರ್ತದೆ. ಈ ಸ್ಟೋರೇಜ್ ಇದೆಯಲ್ಲ, ಈ ಸ್ಟೋರೇಜನ್ನು ಕೆಡಿಸ್ಕೊತಾ ಇದ್ದೀವಿ. ಹೆಂಗೆ ಅಂದರೆ ಅದು ಲಾಕ್ಡ್ ರೀತಿಯಲ್ಲಿ ಸ್ಟೋರ್ ಆಗುತ್ತೆ. ಫ್ಯಾಟ್ ಅನ್ನೋಂಥದ್ದು ಸ್ಟೋರ್ ಆಗದೆ ಗ್ಲೂಕೋಸ್ ಅನ್ನೋಂಥದ್ದು ಫ್ಯಾಟಾಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ನಾವೇನಾದರೂ ಉಪವಾಸ ಮಾಡಿದರೆ, ಸ್ಟ್ರೆಸ್ಫುಲ್ ವರ್ಕ್ ಮಾಡಿದರೆ, ಕೆಲಸ ಮಾಡುವಾಗ ಏನೋ ಮಾಡುವಾಗ ಉಪವಾಸ ಇದ್ದರೆ ಆ ಕ್ಷಣದಲ್ಲಿ ಅದು ಕರಗಿಬಿಟ್ಟು ಗ್ಲೂಕೋಸ್ ಆಗಿ ಬರಬೇಕು. ಇವತ್ತು ಸ್ಟೋರ್ ಆಗೋವಂಥದ್ದು ಈಸಿಗೆ ಕರಗೋದೇ ಇಲ್ಲ, ಹಂಗೆ ಸ್ಟೋರ್ ಮಾಡ್ತಾ ಇದ್ದೀವಿ. ಅಂದರೆ ತುಂಬ ಪ್ಯಾಕ್ಡಾಗಿ ಸ್ಟೋರ್ ಮಾಡ್ತಾ ಇದ್ದೀವಿ. ನಾವು ಹೈ ಪ್ರೋಟೀನ್ ತಿನ್ನುವಂಥದ್ದು, ಮೊಳಕೆ ಕಾಳುಗಳನ್ನೆಲ್ಲ ತಿನ್ಕೊಳ್ಳುವಂಥದ್ದು, ದೋಸೆ ಇಡ್ಲಿಗಳನ್ನ ತಿನ್ನುವಂಥದ್ದು, ಚಿತ್ರಾನ್ನ ಪುಳಿಯೋಗರೆಗಳನ್ನ ತಿನ್ನುವಂಥದ್ದು. ಇವು ಯಾವ ರೀತಿಯ ಆಹಾರಗಳು ಅಂದರೆ ಇದು ಸ್ಟೋರ್ ಮಾಡ್ತದೆ, ಕೆಟ್ಟ ರೀತಿಯ ಫ್ಯಾಟನ್ನು ಸ್ಟೋರ್ ಮಾಡ್ತದೆ. ನಾನು ನಿಮ್ಮ ಲಿಪಿಡ್ ಪ್ರೊಫೈಲು LDL HDL ಬಗ್ಗೆ ಮಾತಾಡ್ತಾ ಇಲ್ಲ, ಕೊಬ್ಬಿನ ಅಂಶದ ಬಗ್ಗೆ ಮಾತಾಡ್ತೀನಿ. ಶೇಖರಣೆ ಆಗೋಂಥ ಕೊಬ್ಬು ಈಸಿಯಾಗಿ ಕೊಡೋ ರೀತಿ ಇಲ್ಲ. ಈಗ ಈಸಿಯಾಗಿ ಕೊಡಲ್ಲ ಅಂದ ತಕ್ಷಣ ಏನಾಗ್ತದೆ, ಎಲ್ಲದು ಅದು ಮಾಲಿಕ್ಯೂಲ್ ಟೈಟಾಗಿ ಕೂತ್ಕೊಂಡ್ಬಿಟ್ಟು, ಅಂದರೆ ಈಸಿಯಾಗಿ ಡಿವೈಡ್ ಆಗೋದ್ರಿಂದ ಆಮ ಅಂತ ಕರಿತೀವಿ ಆಯುರ್ವೇದದಲ್ಲಿ. ಅದನ್ನು ಸ್ಪ್ಲಿಟ್ ಮಾಡೋಂಥ ಎಂಜೈಮ್ ಇರಲ್ಲ, ಹಾಗಾಗಿ ಹಂಗೆ ಸ್ಟೋರ್ ಆಗುತ್ತೆ. ಈಗ ನೀವು ಸ್ವಲ್ಪ ಉಪವಾಸ ಮಾಡಿದರೆ ಕೈಕಾಲು ನಡುಗುತ್ತೆ ಡಾಕ್ಟ್ರೆ. ಡಯಾಬಿಟಿಸ್ ಇದ್ದವ್ರಿಗೂ ಇಲ್ದವ್ರಿಗೂ ಗಮನಿಸಿ ನೋಡಿ. ಗ್ಯಾಸ್ಟ್ರೈಟಿಸ್ ಅಂತ ಇದೆ ನನಗೆ,
ಒಂದು 15 ನಿಮಿಷ ಲೇಟ್ ಆಯಿತು ಅಂದರೆ ಕೈಯೆಲ್ಲ ನಡಿಬಿಡ್ತದೆ, ನನಗೆ ತಿಂದ್ಬಿಡ್ಬೇಕು. ನಾನು ಕೇಳ್ತೀನಿ ಹಸು ಚೆನ್ನಾಗಿದೆಯಾ ಅಂತ, ಅವ್ರು ಹೇಳ್ತಾರೆ ಚೆನ್ನಾಗಿದೆ ತುಂಬ. ಇನ್ನೊಂದು ಸರಿ ಕೇಳ್ತೀನಿ ಅದು ಹಸುವ ಸಂಕಟವ ಅಂತ. ಸಂಕಟ, ಅದು ಸಂಕಟ ಆಗಬಾರ್ದು. ಸಂಕಟ ಆಗುತ್ತೆ ಅಂದರೆ ಸ್ಟೋರ್ ಆಗಿರೋದು ಏನನ್ನೂ ಕೊಡ್ತಿಲ್ಲ ನಿಮಗೆ ವಾಪಸ್ ಅಂತ ಅರ್ಥ. ಸೊ ಸ್ಟೋರ್ ಆಗಿರೋದು ಏನೂ ಕೊಡ್ತಿಲ್ಲ, ಮತ್ತೆ ಊಟನೇ ಮಾಡಬೇಕು. ಸೊ ಈ ಹಂತ ಯಾರಿಗಿದೆ, ಇನ್ನೂ ಸಕ್ಕರೆ ಅಂಶ ಬಂದಿಲ್ಲ, ಬರೀ ಗ್ಯಾಸ್ಟ್ರೈಟಿಸ್ ಇದೆ, ಸ್ವಲ್ಪ ಆಹಾರ ತೊಗೊಳೋದು ಲೇಟ್ ಆದರೂ ನನಗೆ ಮೈಕೈ ನಡುಗುತ್ತೆ ಅಂದರೆ ಮುಂದೆ ಡಯಾಬಿಟಿಸ್ ಬರ್ತದೆ, ಎಚ್ಚರ ಇಟ್ಕೊಳ್ಳಿ. ಯಾಕಂದರೆ ಸ್ಟೋರ್ ಆಗಿರೋದು ನಿಮಗೇನು ಕೊಡ್ತಾ ಇಲ್ಲ ಅಂತ. ಈಗ ಸ್ಟೋರ್ ಆಗಿರೋಂಥ ಫ್ಯಾಟು ಏನನ್ನೂ ಕೊಡ್ತಾ ಇಲ್ಲ ಅಂದರೆ ಅದೇನು ಮಾಡಬೇಕು, ಮುಂದೆ ಒಂದು ದಿವಸ ಬರ್ನ್ ಆಗಬೇಕು. ಈ ಬರ್ನ್ ಆಗೋದಕ್ಕೆ ಗ್ಲೂಕೋಸು ಮತ್ತು ಆಕ್ಸಿಜನ್ನೇ ಬೇಕು ಮತ್ತೆ. ಸೊ ಬೆಂಕಿ ಅದು ಬರ್ನ್ ಆಗಲಿಕ್ಕೆ. ಈ ಸಮಯದಲ್ಲಿ ಹೆಚ್ಚಾದಂಥ ಸಕ್ಕರೆನ ನಾವು ಡಯಾಬಿಟಿಸ್ ಅನ್ನಬಾರ್ದು, ಈ ಫ್ಯಾಟ್ ಬರ್ನಿಂಗ್ ಪ್ರೋಸೆಸ್. ಅದನ್ನು ನಾವು ಬರ್ನ್ ಮಾಡಿಬಿಟ್ರೆ, ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಮಾಡಿಬಿಟ್ಟು, ಊಟದ ಪ್ರಮಾಣ ಹಸಿವಿನಷ್ಟೇ ತೊಗೊಂಡ್ಬಿಟ್ಟು ಏನನ್ನು ತಿನ್ನಬೇಕೋ ಅದನ್ನೇ ತಿನ್ನಬೇಕು. ಸೊ ಏನನ್ನು ತಿನ್ನಬೇಕು ಅಂತ ನಾನು ಈ 15 ನಿಮಿಷದಲ್ಲಿ ಹೇಳೋದಕ್ಕೆ ಕಷ್ಟ. ಆಯುರ್ವೇದ ಜೀವನ ತರಬೇತಿ ಅಂತ ನಾವೊಂದು ತರಬೇತಿನ ಮಾಡ್ತಾಯಿದ್ದೀವಿ. ಆಯುರ್ವೇದ ಕೇವಲ ಔಷಧಿ ಪದ್ಧತಿ ಅಲ್ಲ, ಒಂದು ಡಿಸೀಸನ್ನು ಟ್ರೀಟ್ ಮಾಡೋದಕ್ಕೆ ಅಂತ ಬಂದಿರುವಂಥದ್ದಲ್ಲ. ಆಯುರ್ವೇದ ಜೀವನ ಅನ್ನೋದೇ ಒಂದು ಇಡೀ ಲೈಫ್, ಟೋಟಲ್ ಲೈಫ್ ಇದೆ ಅದರೊಳಗೆ. ಅದಕ್ಕಾಗಿ ಆಯುರ್ವೇದ ಜೀವನ ತರಬೇತಿ ಅಂತ ಆನ್ಲೈನಲ್ಲಿ ಕ್ಲಾಸ್ ತೊಗೋತಾ ಇದ್ದೀನಿ. ಅದು ಉಚಿತವಾಗಿರ್ತದೆ, ಯಾರು ಬೇಕಾದ್ರೂ ಅದಕ್ಕೆ ಜಾಯಿನ್ ಆಗ್ಬೋದು, ಆಸಕ್ತರು ಜಾಯಿನ್ ಆಗಿ. ಅದರಲ್ಲಿ ಹೆಚ್ಚಿನ ಮಾಹಿತಿ ಇರ್ತದೆ. ಒಂದು ಡಿಸೀಸ್ ಅಲ್ಲ, ಎಲ್ಲದಕ್ಕೂ ಪರಿಹಾರ ಇರ್ತದೆ, ಮತ್ತು ಜೀವನಕ್ಕೂ ಕೂಡ ಪರಿಹಾರ ಇದೆ. ಸೊ ಈಗ ಸ್ಟೋರ್ ಆಗಿರುವಂಥದ್ದನ್ನು ಕರಗಿಸ್ಬಿಟ್ರೆ ಇಲ್ಲಿಗೆ ಮುಗೀತು. ನಾವು ಒಂದು ಮಾತನ್ನು ಹೀಗೆ ಸಾಮಾನ್ಯ ಮಾತನ್ನೊಂದು 10 ವರ್ಷದ ಹಿಂದೆ ಹೋಗೋಣ. ಮಧುಮೇಹ ಅಥವಾ ಡಯಾಬಿಟಿಸ್ ಇದು ಸಿಹಿ ಮೂತ್ರದ ರೋಗವ, ಸಿಹಿ ರಕ್ತದ ರೋಗವ? ಸಿಹಿ ಮೂತ್ರದ ರೋಗ ಅಲ್ವಾ? ನಾವಿವಾಗ ಪರೀಕ್ಷೆ ಮಾಡ್ತಾ ಇರೋದು ಏನನ್ನ? ರಕ್ತ. ಇಲ್ಲೇ ನಾವು ಟ್ರ್ಯಾಪ್ ಆಗಿರೋದಲ್ವಾ? ನನ್ನ ಬ್ಲಡ್ ಶುಗರ್ ಲೆವೆಲ್ 140 ಡಾಕ್ಟ್ರೆ, 240. ನೀನು ಯಾರು ಚೆಕ್ ಮಾಡೋ ಅಂತ ಹೇಳಿದ್ರೆ ಅದನ್ನು? ಶುಗರ್ ಎಷ್ಟಾರು ಇರಲಿ, ನಿನ್ನ ಅವಶ್ಯಕತೆ ಈಗ ಎಷ್ಟಿದೆಯೋ ಅಷ್ಟಿದ್ದೇ ಇರ್ತದೆ. ಬ್ಲಡ್ ಶುಗರು ECG ಥರ ಅದು. ನಮ್ದು ECG ಗ್ರಾಫ್ ಹಿಂಗೆ ಹೋದ್ರೆ ನಾವು ಬದುಕಿರ್ತೀವಿ, ಹಿಂಗೆ ಇದ್ದರೆ ಸತ್ತಿದ್ದೀವಿ ಅಂತ ಅರ್ಥ. ಬ್ಲಡ್ ಶುಗರ್ ಇಷ್ಟೇ ಇದೆ ಅಂದರೆ ನೀವು ಇಲ್ಲಿ ಬೇರೆ ಇರ್ತದೆ, ಇಲ್ಲಿ ಬೇರೆ ಇರ್ತದೆ, ಇಲ್ಲಿ ಬೇರೆ ಇರ್ತದೆ ಬ್ಲಡ್ ಶುಗರ್. ಅಯ್ಯೋ ಮಿಷಿನ್ ತಪ್ಪಿದೆ ಅಲ್ಲ, ಅದು ಇರಬೇಕಾಗಿರೋದೇ ಹಾಗೆ. ಬ್ಲಡ್ ಶುಗರ್ ಎಲ್ಲಿ ಅವಶ್ಯಕತೆ, ಇಲ್ಲಿ ಜಾಸ್ತಿ ಅವಶ್ಯಕತೆ ಇದೆ ಬರ್ತದೆ, ಇಲ್ಲಿ ಜಾಸ್ತಿ, ಇಲ್ಲಿ ಕಡಿಮೆ ಅವಶ್ಯಕತೆ, ಇಲ್ಲಿ ಕಡಿಮೆ ಇರ್ತದೆ. ಇಲ್ಲೇನೋ ಉಂಡಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಇರ್ತದೆ, ಅದನ್ನು ಹೀಲ್ ಮಾಡಬೇಕಲ್ಲ. ಸೊ ಬ್ಲಡ್ ಶುಗರ್ ಲೆವೆಲ್ ಪ್ರತಿ ಕ್ಷಣ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಥರ ಹೆಚ್ಚಾಗ್ತಾ ಇರ್ತದೆ ನಮ್ಮ ಶರೀರದಲ್ಲಿ. ಸೊ ಹೆಚ್ಚು ಮತ್ತು ಕಡಿಮೆ, ಹೆಚ್ಚು ಕಡಿಮೆ, ಹೆಚ್ಚು ಕಡಿಮೆ ಹೀಗೆ ನಡೀತಾ ಇರೋದೇ. ಸೊ ರಕ್ತದ ಸಕ್ಕರೆಯನ್ನು ಪರೀಕ್ಷೆ ಮಾಡಿ ಡಯಾಬಿಟಿಸ್ ಅಂತ ಅಂದ್ಕೊಡೋದು ಅದು ವಾಸ್ತವಕ್ಕೆ ತುಂಬ ದೂರ. ಒಂದು ವೇಳೆ ನಮಗೆ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿತ್ತು, ಅಗತ್ಯಕ್ಕಿಂತ ಹೆಚ್ಚಿದೆ ಅಂತ ಅಂದ್ಕೊಳ್ಳೋಣ. ಶರೀರಕ್ಕೆ ನಮಗಿಂತೂ ಚೆನ್ನಾಗಿ ಗೊತ್ತದು, ಯಾವುದನ್ನು ಅಗತ್ಯಕ್ಕಿಂತ ಹೆಚ್ಚಿದೆಯೋ ಅದನ್ನು ಹೊರಗೆ ಹಾಕ್ತದೆ, ಯಾವುದು ಕಡಿಮೆ ಆಗಿದೆಯೋ ಅದನ್ನು ಕೇಳುತ್ತೆ. ಸಕ್ಕರೆ ಅಂಶ ಕಮ್ಮಿ ಆಯಿತು ಅಂದರೆ ನಮಗೆ ತಿನ್ನಬೇಕು ಅಂತ ಅನಿಸ್ಬಿಡ್ತದೆ. ಇವರು ಡಯಾಬಿಟಿಸ್ ಅವ್ರು ನೋಡಿ, ಏನು ತಿನ್ಬಿಡ್ಲು ಅಂತ ಅನಿಸ್ತಾ ಇರ್ತದಲ್ಲ, ಸಕ್ಕರೆ ಅಂಶ ಕಮ್ಮಿ ಆಗಿರ್ತದೆ. ಸಕ್ಕರೆ ಅಂಶ ಹೆಚ್ಚಾಯಿತು ಅಗತ್ಯಕ್ಕಿಂತ, ನಮ್ಮ ಟೆನ್ಷನನ್ನು ಮೀರಿ, ನಮ್ಮ ಚಟುವಟಿಕೆಯನ್ನು, ನಮ್ಮ ಒಳಗಿನ ಇಂಟರ್ನಲ್ ವ್ಯವಸ್ಥೆಗೆ ಅಗತ್ಯ ಇರೋದಕ್ಕಿಂತ ಹೆಚ್ಚಾಯಿತು ಅಂದರೆ ಮೂತ್ರದಿಂದ ಹೊರಗೆ ಹಾಕ್ತದೆ. ಆವಾಗಷ್ಟೇ ಅದು ಡಯಾಬಿಟಿಸ್. ಮೂತ್ರದಿಂದ ಹೊರಗೆ ಹಾಕ್ತಾ ಇದೆಯಾ, ಡೆಫಿನೆಟ್ಲಿ ಡಯಾಬಿಟಿಸ್. ಇವತ್ತು ಇದನ್ನು ನೋಡ್ಕೊಂಡ್ಬಿಟ್ಟು ಸಾಕಷ್ಟು ಜನ ಅನ್ಕೋಬೋದು ನನಗೆ ಮೂತ್ರದಲ್ಲಿ ಸಕ್ಕರೆ ಅಂಶ ಇದೆ ಅಂತ. ಆದರೆ ಇವತ್ತು ನೀವು ಮಾತ್ರೆ ತಗೋತಾ ಇದ್ದರೆ ಮೂತ್ರದಲ್ಲಿ ಸಕ್ಕರೆ ಹೊರಗೆ ಹೋಗಲಿ ಅನ್ನೋಂಥ ಮಾತ್ರೆಗಳು ಕೊಡ್ತಾ ಇದ್ದಾರೆ. ಇದೊಂದು ದುರದೃಷ್ಟ ಕೆಲಸ. ಮೂತ್ರದಿಂದ ಸಕ್ಕರೆ ಹೊರಗೆ ಹೋಗಿಬಿಟ್ರೆ ರಕ್ತದಲ್ಲಿ ಕಮ್ಮಿ ಆಗುತ್ತೆ ಅಂತ ಕಿಡ್ನಿ ಹಾಳಾಗಿ ಹೋಗ್ಬಿಡ್ತಾವೆ ಅಲ್ಲಿಗೆ, ಯಾಕಂದರೆ ಆ ಮಾಲಿಕ್ಯೂಲ್ನ ಕಳಿಸಿ. ಸೊ ಇಂಥ ಮಾತ್ರೆಯನ್ನು ನುಂಗ್ಬಿಟ್ಟು ನಮ್ಮ ಮೂತ್ರದಲ್ಲಿ ಸಕ್ಕರೆ ಇದೆ ಅಂತ ವಿಚಾರ ಮಾಡಬಾರ್ದು. ಅದನ್ನು ಬಿಟ್ಟ ಮೇಲೇನೂ ಮೂತ್ರದಲ್ಲಿ ಸಕ್ಕರೆ ಅಂಶ ಇದೆಯಾ, ಅವಾಗಷ್ಟೇ ಡಯಾಬಿಟಿಸ್. ಹಾಗಾಗಿ ಸ್ಪಷ್ಟವಾಗಿ ಅಂದ್ಕೊಳ್ಳಿ, ಸಿಹಿ ಮೂತ್ರದ ರೋಗ ಸಿಹಿ ರಕ್ತದ ರೋಗ ಅಲ್ಲ. ಮೂತ್ರ ಸಿಹಿಯಾಗಿದೆ, ಮಧುಗಂಧ ಅಂತ ಆಚಾರ್ಯ ಇರ್ತಾರೆ. ಮಧು ಅಂದರೆ ಜೇನುತುಪ್ಪ, ಮಧುಗಂಧ ಇರಬೇಕು, ಮಧು ಥರ ಇರಬೇಕು. ಮೂತ್ರ ಮಾಡಿದರೆ ಇರುವೆಗಳು ಬಂದು ತಿನ್ನಕ್ಕೆ ಬರಬೇಕು. ಇದನ್ನು ಮಧುಮೇಹ ಅಂತದಕ್ಕೆ ಲಕ್ಷಣಗಳೇ ಹೊರತು ಬ್ಲಡ್ಡಲ್ಲಿ ಸಕ್ಕರೆ ಅಂಶ ಹೆಚ್ಚಾದರೆ ಮಧುಮೇಹ ಅಲ್ಲ. ಇನ್ನೊಂದು 2-3 ಲಕ್ಷಣಗಳನ್ನು ನೋಡೋದಾದರೆ, ಯಾರು ತುಂಬ ಸಣ್ಣ ಆಗ್ತಾ ಇದ್ದೀರಿ, ಏನೇ ಊಟ ಮಾಡಿದ್ರೂ ದಪ್ಪ ಆಗ್ತಾ ಇಲ್ಲ, ತುಂಬ ಬಾಯಾರಿಕೆ ಆಗ್ತಾ ಇದೆ, ಮೂತ್ರ ಪದೇ ಪದೇ ತುಂಬ ಅತಿಯಾಗಿ ಹೋಗ್ತಾ ಇದೆ, ಇದು ಡಯಾಬಿಟಿಸ್ನ ಸ್ಪಷ್ಟವಾದ ಲಕ್ಷಣ. ಇವತ್ತು 80% ಡಯಾಬಿಟಿಸ್ ನಾವು ಹೇಳಿದ್ನಲ್ಲ, ಸಣ್ಣ ಏನಾಗಿಲ್ಲ ಯಾರು. ಹೌದು, ಸಣ್ಣಾದವ್ರು ಒಂದು 20% ಜನ ಅಷ್ಟೇ, ಅಥವಾ ಅವರಷ್ಟೇ ಡಯಾಬಿಟಿಸ್. ಅದರ್ವೈಸ್ ಯಾರು ತೆಳ್ಳಗಾಗಿಲ್ಲ, ಯಾರು ಫ್ಯಾಟ್ ಕರಗಕ್ಕೆ ಸ್ಟಾರ್ಟ್ ಆಗಿಲ್ಲ. ನಾನು ಆವಾಗಲೇ ಹೇಳಿದೆ, ಕೊಬ್ಬಿನ ಅಂಶ ಕರಗಿಸ್ಲಿಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಬಂದು ಅದನ್ನು ಕರಗಿಸುತ್ತೆ ಅಂತ. ಯಾರಿಗೆ ಇನ್ನೂ ಅದು ಕರಗಕ್ಕೆ ಸ್ಟಾರ್ಟ್ ಆಗಿಲ್ವೋ ಡಯಾಬಿಟಿಸೇ ಅಲ್ಲ. ಯಾಕೆ ಸುಮ್ಮನೆ ಅದನ್ನು ಡಯಾಬಿಟಿಸ್ ಅಂತ ಹೋಗ್ತದೆ? ಸೊ ಅದು ಕರಗಲೇಬೇಕು. ಅಲ್ಲ, ಇದೆಲ್ಲ ಕೇಳಿದಾಗ ನನಗೆ ಅನ್ನಿಸ್ತಿರೋದು, ವರ್ಷಾನ್ಗಟ್ಲೆಯಿಂದ ಡಯಾಬಿಟಿಸ್ಗೆ ಅಂತ ಮಾತ್ರೆ ತಗೋತಿದ್ದಾರಲ್ಲ, ಆ ಮಾತ್ರೆಗಳು ನಿಜವಾಗ್ಲೂ ಸಮರ್ಪಕವಾಗಿ ಕೆಲಸ ಮಾಡ್ತೀವಿಯೋ ಅಥವಾ ಯಾರಿಗೋಸ್ಕರ ಆ ಮಾತ್ರೆ ತಗೋತಿದ್ದೀವಿ ನಾವು? ಇದಕ್ಕೆ ಭಾಳ ನೊಂದ್ಕೊಂಡು ಹೇಳೋದೇನೆಂದರೆ, ಡಯಾಬಿಟಿಸ್ ತಗೊಳ್ಳೋ ಮಾತ್ರೆಗಳಿಂದ ಸೈಡ್ ಎಫೆಕ್ಟು ಡ್ಯಾಮೇಜು ತುಂಬ ಜಾಸ್ತಿ. ನಾವು ಸಾಕಷ್ಟು ಕೇಸ್ಗಳು ನೋಡ್ತೀವಲ್ಲ, ಆ ಮಾತ್ರೆಗಳಿಂದ
ತುಂಬ ಕೆಟ್ಟ ಮಾತ್ರೆಗಳು ಬಂದಿದೆ. ಇನ್ಸುಲಿನ್ ಮಾರುಕಟ್ಟೆಗೆ. ಕೆಟ್ಟ ಮಾತ್ರೆಗಳು ಅಂದರೆ ಸಂಶೋಧನೆ ಹೆಸರಲ್ಲಿ ಹಿಂಗಾರ ಮಾಡಿ ಅದನ್ನು ಕಂಟ್ರೋಲ್ ಮಾಡಿಬಿಡ್ಬೇಕು ಅಂತ. ನೀವು ಅದನ್ನು ಏನೇ ಕಂಟ್ರೋಲ್ ಮಾಡಿದ್ರು ಅದು ಮತ್ತೆ ಹೆಚ್ಚಾಗ್ತದೆ ಅಂದರೆ ಅರ್ಥ ಏನು? ಮೊದಲಿಗೆ ಡಯಾಬಿಟಿಸ್ ಬಂದಿದೆ ಅಂತ ನಾವು ಡಾಕ್ಟರ್ ಹತ್ರ ಹೋದಾಗ ಅವರೊಂದು ಮಾತ್ರೆ ಕೊಟ್ಟರು. ಲೈಫ್ ಟೈಮ್ ಅದರಲ್ಲೇ ಕಂಟ್ರೋಲ್ ಆಗಬೇಕಿತ್ತಲ್ಲ, ಯಾಕೆ ಎರಡನೇ ಮಾತ್ರೆ ಬಂತು? ಇನ್ನೇನೋ ಮಿಸ್ಟೇಕ್ ಇದೆ ಅಂತಲೇ ಅರ್ಥ ಅಲ್ವಾ? ಈ ಮಾತ್ರೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಇನ್ನೇನೋ ಮಾತ್ರೆ ಕೊಡ್ತೀವಿ ಅಂದರೆ ಸಿಂಪಲ್ 2 ನಿಮಿಷ ಡಾಕ್ಟ್ರು ಅದನ್ನು ಕನ್ಸಲ್ಟೇಷನ್ ತೊಗೊಳ್ಳಲ್ಲ. ಹೆಚ್ಚಾಗಿದೆ, ಈ ಮಾತ್ರೆ ಸಾಕಾಗಲ್ಲ, ಇನ್ನೊಂದು ತೊಗೊಳ್ಳಿ, ಇಷ್ಟೇ. ನಾವು ಒಪ್ತೀವಿ ಅದನ್ನು. ಇದು ಕಂಟ್ರೋಲ್ ಆಗಿಲ್ಲ, ಇನ್ನೊಂದು ಮಾತ್ರೆ ತೊಗೊಳ್ಳಿ, ಹೌದಲ್ಲ? 4-5 ಮಾತ್ರೆ ಕೊನೆಗೆ ಇನ್ಸುಲಿನ್ ಎಲ್ಲ ತೊಗೊಳ್ಳಿ. ಸೊ ಅದನ್ನು ಕಂಟ್ರೋಲ್ ಮಾಡೋ ಕಡೆಗೆ ನೋಡ್ತಾ ಇದ್ದೀವಿ. ಯಾಕೆ ಹೆಚ್ಚಾಗ್ತಾ ಇದೆ ಇಷ್ಟು ಮಾಡಿದ್ರು ಕೂಡ ಅಂತ ಗೊತ್ತಿಲ್ಲಲ್ಲ. ಮೊದಲನೇ ಮಾತ್ರೆ ಕೊಟ್ಟಾಗ ಏನು ಕಂಟ್ರೋಲ್ ಆಗಿತ್ತು ಅದು ಲೈಫ್ ಟೈಮ್ ಕಂಟ್ರೋಲ್ ಇದ್ದಿದ್ರೆ ದಟ್ ಈಸ್ ನಾವು ಡಯಾಬಿಟಿಸ್ನ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ವಾಸ್ತವದಲ್ಲಿ ಸಕ್ಕರೆ ಅಷ್ಟೇ ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಆ ಮೂಲ ಹಾಗೆ ಇರೋದ್ರಿಂದ ಮತ್ತದು ಹೆಚ್ಚು ಮಾಡುತ್ತೆ. ಈಗ ನಂಗೆ ಟೆನ್ಷನ್ ಇದೆ, ಮಾತ್ರೆ ನುಂಗಿದೆ, ಇದಕ್ಕೆ ಸಾಕಾಗ್ತಿಲ್ಲ ಅಂತ ಮತ್ತೆ ಅದು ಆರ್ಡರ್ ಮಾಡುತ್ತೆ, ಇನ್ನೂ ಸ್ವಲ್ಪ ಬಿಡು ಅಂತ. ಅವಾಗ ದೇಹ ಪ್ರಕೃತಿ ಬದಲಾದಂಗೆಲ್ಲ ಲಕ್ಷಣಗಳು ಬದಲಾಗ್ತಾ ಹೋಗ್ತಾವಲ್ಲ. ಸೊ ಹಾಗಾಗಿ ಈ ಮಾತ್ರೆಗಳಿಂದ ತುಂಬ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದೀವಿ. ಮಾತ್ರೆಗಳು ನುಂಗಿ ಬರೀ ಸಕ್ಕರೆ ಕಮ್ಮಿ ಇಟ್ಕೊಬಿಡೋದೆ ಹೊರತು ನಿಮ್ಮ ಡಯಾಬಿಟಿಸ್ಗೂ ರಕ್ತದ ಸಕ್ಕರೆ ಅಂಶಕ್ಕೂ ಒಂದಕ್ಕೊಂದು ತಾಳೆ ಆಗೋದು ಬಹಳ ರೇರ್. ಒಂದು 20% ಜನರಿಗೆ ಅದು ತಾಳೆ ಆಗ್ತದೆ. ಇನ್ನು ನಾನು ಕಂಟ್ರೋಲ್ ಮಾಡದೆ ಡಯಾಬಿಟಿಸ್ಗೆ ಆಹಾರ ಪದ್ಧತಿ ವಿಷಯ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೊಂದು ದೊಡ್ಡ ಒಂದು ಅಧ್ಯಯನ, ಒಂದು ದೊಡ್ಡ ಸಂಹಿತೆ ಅದು ಡಯಾಬಿಟಿಸ್ ಬಗ್ಗೆ ಮಾತಾಡ್ತಾ ಹೋದರೆ. ನೇರವಾಗಿ ಯಾರಿಗೆ ಬೇಗ ಕಂಟ್ರೋಲ್ ಆಗಲ್ಲ ಡಯಾಬಿಟಿಸ್ ಅಂದರೆ ಯಾರು ಹುಳಿಯನ್ನು ಅತಿಯಾಗಿ ಹೆಚ್ಚು ತಿಂತಾರೋ, ಹುಣಸೆ ಹಣ್ಣು, ನಿಂಬೆಹಣ್ಣು, ನೀವೇನಾದ್ರು ಹುಳಿಗಳನ್ನ ಅತಿ ಹುಳಿನ ಯಾರು ತಿಂತಾರೋ ಅಡುಗೆಯಲ್ಲಿ ಕಂಪಲ್ಸರಿ ಹುಣಸೆ ಹಣ್ಣು ಬಳಸಬೇಕು, ನಿಂಬೆಹಣ್ಣನ್ನು ಬಳಸಬೇಕು. ಪ್ರಮಾಣ ಹೆಚ್ಚು. ನಿಮ್ಮ ಮನೇಲಿ ಅಡುಗೆ ಹುಳಿ ಇದೆ ಅಂತ ಯಾರಾದರೂ ಹೇಳ್ತಾರೆ ಅಂದರೆ ನೀವು ಎಚ್ಚರ ಇಟ್ಕೊಳ್ಳಿ, ಇದು ಡಯಾಬಿಟಿಸ್ಗೆ ಟರ್ನ್ ಆಗುತ್ತೆ, ಅನ್ಕಂಟ್ರೋಲ್ಡ್ ಆಗುತ್ತೆ. ಕಂಟ್ರೋಲ್ ಆಗಲ್ಲ, ಮಾತ್ರೆಯಿಂದನೂ ಕಂಟ್ರೋಲ್ ಆಗಲ್ಲ, ಅದು ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದರೆ ನೀವು ಹೋಟೆಲ್ ಹೋದಾಗ ನಮಗೆ ಜಿಡ್ಡು ಹತ್ತಿದಾಗ ಒಂದು ಇದನ್ನು ಕೊಡ್ತಾರೆ, ಏನು ನಿಂಬೆಹಣ್ಣನ್ನು ಕೊಡ್ತಾರೆ. ನಿಂಬೆಹಣ್ಣು ಹಾಕೊಂಡು ಹಿಂಗೆ ಒರೆಸ್ಕೊಂಡ್ರೆ ಜಿಡ್ಡು ಅಂಶ ಹೋಗ್ಬಿಡ್ತದಲ್ಲ. ಅಂದರೆ ಹುಳಿ ಅಂಶ ನಮ್ಮ ಫ್ಯಾಟನ್ನು ಬೇಗ ಕರಗಿಸ್ಬಿಡ್ತದೆ ಒಳಗಡೆ. ಫ್ಯಾಟ್ ಕರಗೋದ್ರಿಂದನೇ ಡಯಾಬಿಟಿಸ್ ಬರ್ತಾ ಇರೋದು. ನೀವು ಹೆಚ್ಚು ತಿಂದುಬಿಟ್ರೆ ಹೆಚ್ಚು ಕರಗಿ ಅದು ಅನ್ಕಂಟ್ರೋಲ್ಡಾಗಿ ಶುಗರ್ ಹೆಚ್ಚಾಗ್ಬಿಡ್ತದೆ. ಹಾಗಾಗಿ ಹುಳಿ ಅಂಶಕ್ಕೆ ಈ ಎಚ್ಚರ ನಾವು ಕೊಡಬೇಕಾಗುತ್ತೆ. ನಮ್ಮ ಜೀವ ವ್ಯವಸ್ಥೆನ ಹಾಗೆ ಮಾಡಿಬಿಡ್ತದೆ. ಹಾಗಾಗಿ ಅದನ್ನು ತುಂಬ ಕೇರ್ಫುಲ್ಲಾಗಿ ಆ ಹುಳಿ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿರಬೇಕು. ಮತ್ತಿನ್ನು ಯಾವ ಆಹಾರದಿಂದ ಡಯಾಬಿಟಿಸ್ ಬರುತ್ತೆ ಅಂದರೆ, ಮನೆ ಬಿಟ್ಟು ಹೊರಗಡೆ ಏನು ತಿಂದರೂ ಡಯಾಬಿಟಿಸ್ ಬರ್ತದೆ. ನಮಗೆ ಸಾತ್ ಮೇಲೆ ಒಗ್ಗಲ್ಲ ಅಂತ, ಅದು ನಮಗೆ ಏನು ಒಗ್ಗಲ್ವೋ ಅದೆಲ್ಲದೂ ಡಯಾಬಿಟಿಸ್ನೇ ಮಾಡೋದು. ಯಾಕೆ ಮೊದಲು ಡಯಾಬಿಟಿಸೇ ಮಾಡ್ತದೆ? ಬೇರೆ ಏನಾದ್ರು ಮಾಡ್ಬೋದಿತ್ತಲ್ಲ. ಇವತ್ತು ಹೆಚ್ಚು ಜನ ಡಯಾಬಿಟಿಸ್ ಆಗುತ್ತೆ ಬೇರೆ ಕಾಯಿಲೆಗಳಿಗಿಂತ. ಯಾಕೆ ಡಯಾಬಿಟಿಸೇ ಮಾಡ್ತದೆ ಅಂದರೆ ಅದು ಮೊದಲನೇ ಕರೆಕ್ಷನ್. ಅದು ಶರೀರ ತನ್ನನ್ನು ತಾನು ಸರಿ ಮಾಡ್ಕೊಳ್ಳೋಕೆ ಇರುವಂಥ ಮೊದಲ ಕರೆಕ್ಷನ್ನೇ ಡಯಾಬಿಟಿಸ್. ಯಾಕೆ ಜೋರು ನಡೆದ್ರೆ ಆಯಾಸ ಬರ್ತದೆ ಅಂದರೆ ಆಕ್ಸಿಜನ್ ಬೇಕು ಅದಕ್ಕೆ. ಮೊದಲ ಕರೆಕ್ಷನ್ ಅದು. ಜೋರು ಹೋಗಿಬಿಟ್ಟು ಅಂದರೆ ಅದನ್ನು ನಾವು ಬ್ರಾಂಕೈಟಿಸ್ ಅಂತ ಕರೆಯೋಕ್ಕಾಗುತ್ತಾ? ಅಸ್ತಮ ಅಂತ ಕರೆಯೋಕ್ಕಾಗುತ್ತಾ? ಆಯುರ್ವೇದದಲ್ಲಿ ಅದನ್ನು ಹೇಳ್ತಾರೆ, ಅದೊಂದು ಅಸ್ತಮ ಇದೆ. ಅಸ್ತಮದಲ್ಲಿ 5 ಪ್ರಕಾರದಲ್ಲಿ ಒಂದು ಅಸ್ತಮ ಹೇಳ್ತಾರೆ, ಶ್ರಮಜನ್ಯ ಅಂತ. ಅಂದರೆ ನೀವು ಓಡೋದ್ರೆ ಬರ್ತದೆ, ಅದಕ್ಕೇನು ಔಷಧಿ ಮಾಡ್ಬೇಕಂದ್ರೆ ರೆಸ್ಟ್ ಮಾಡಿ, ಮತ್ತೇನು ಬಿಡ. ಇಷ್ಟೇ ಸಿಂಪಲ್. ಅಂದರೆ ಸೇಮ್ ಲಕ್ಷಣ ಇರ್ತದೆ, ಚಿಕಿತ್ಸೆ ರೆಸ್ಟ್ ಮಾಡಿ ಅಂತ. ಸೊ ಆಕ್ಸಿಜನ್ ಆಗಿ ಗ್ಲೂಕೋಸ್ ಆಗಲಿ ಮೊದಲು ಕರೆಕ್ಷನ್ಸ್, ಅದು ಮೊದಲ ಕರೆಕ್ಷನ್ ಮಾಡ್ಕೋಬೇಕಾಗಿರೋದು ಅದು ಮಾಡ್ಕೊಳ್ತದೆ. ಹಾಗಾಗಿ ಎಲ್ರಿಗೂ ಮೊದಲನೇ ಎಂಟ್ರಿ ಹಿಂಗೆ ಬಂದೆ ಡಯಾಬಿಟಿಸ್ ಬಂದ್ಕೊಂಡೆ 10 ಡಿಸೀಸ್ ಬೇರೆ ಬೇರೆ ಕೌಲು ಹೊಡಿತದೆ. ಹಾಗಾಗಿ ಮೊದಲು ನಾವು ಆಹಾರವನ್ನು ಮನೇಲಿ ಊಟ ಮಾಡ್ಕೊಂಡ್ರೆ ಸಾಕು, ಪ್ರಮಾಣ ಅರಿತು ಊಟ ಮಾಡಿದ್ರೆ ಸಾಕು. ನಾವು ಪ್ರಮಾಣವನ್ನು ತಪ್ಪಿ ಊಟ ಮಾಡ್ಕೊಂಡ್ರೂ ಕೂಡ ಈ ಸಮಸ್ಯೆ ಆಗುತ್ತೆ. ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡೋದಲ್ಲ, ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಊಟ ಮಾಡೋದು. ಊಟ ಮಾಡಿ ಚೆನ್ನಾಗಿ ಕೆಲಸ ಮಾಡಿಬಿಟ್ರೆ ಡಯಾಬಿಟಿಸ್ ಬರ್ತದೆ. ಇದು ವಿಶೇಷ. ಈಗ ನಾನು ಒಳ್ಳೆ ಊಟ ಮಾಡೋದು ಆಮೇಲೆ ಜಿಮ್ ಮಾಡೋದು, ಡಯಾಬಿಟಿಸ್ ಕನ್ವರ್ಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಅಗ್ನಿ ಹಾಳಾಗ್ಬಿಡ್ತದೆ. ಮೊದಲು ಕೆಲಸ ಮಾಡಿ ಬರೋದು, ಆಮೇಲೆ ಊಟ ಮಾಡೋದು. ಈ ಪದ್ಧತಿ ಇವೆರಡೂ ಇದನ್ನು ಮಾಡ್ಕೊಳ್ಳೋದು ಸ್ಟ್ರೆಸ್ಫುಲ್ಲನ್ನು ಲೈಫನ್ನು ಎಷ್ಟು ಮ್ಯಾಕ್ಸಿಮಮ್ ಮಿನಿಮೈಸ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು. ಅಂದರೆ ಟೆನ್ಷನ್ ಬೇಡ ಅಂದರೆ ಜೀವನ ಬೆಳವಣಿಗೆ ಇರಲ್ಲ. ಟೆನ್ಷನ್ ಹೆಂಗೆ ತೊಗೋಬೇಕು ಅನ್ನೋದನ್ನು ಆಲೋಚನೆ ಮಾಡ್ಕೋಬೇಕಾಗುತ್ತೆ. ಸೊ ಡಯಾಬಿಟಿಸು ಬರದಂಗೆ ತಡೆಯೋದು ಆಹಾರ ಪದ್ಧತಿಲೇ ಇರೋವಂಥದ್ದು, ನಮ್ಮ ಸ್ಟ್ರೆಸ್ ಲೆವೆಲ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಇರೋವಂಥದ್ದು. ಅದೊಂದು ಡಿಸೀಸ್ ಅಲ್ಲ, ಅದೊಂದು ಅವಸ್ಥೆ. ಅವಸ್ಥೆನ ಸರಿ ಮಾಡಿಕೊಂಡ್ರೆ ಡಿಸೀಸ್ ವಿಷಯಕ್ಕೆ ಹೋಗೋಣ. ಇನ್ನು ಮಕ್ಕಳ ಡಯಾಬಿಟಿಸು ನೀವು ವಿಷಯ ಎತ್ತಿದ್ರೆ ಅವಾಗ ಹೇಳಿದ್ದೀನಿ. ಈಗ ಡಾಕ್ಟ್ರು ಮೊದಲಿಗೆ ಡಯಾಬಿಟಿಸ್ ಅಂತ ಹೋದಾಗ ಅಪ್ಪನಿಗಿತ್ತ ಅಮ್ಮನಿಗಿತ್ತ ಅಂತ ಕೇಳ್ತಾರೆ. ಅದು ನಿಮಗೆ ಬಂದಿರೋ ಸಾಧ್ಯತೆ ಇದೆ. ಈಗ ನಮ್ಮ ಮನಸ್ಥಿತಿ ಏನಾಗ್ಬೋದು ಆ ಟೈಮಲ್ಲಿ? ಹಂಗೆ ಕೇಳಿದ ತಕ್ಷಣ ಇಟ್ ಇಸ್ ನಾಟ್ ಮೈ ಮಿಸ್ಟೇಕ್, ಅವ್ರಿಗಿತ್ತು ಅದಕ್ಕೆ ಬಂತು. ಸೊ ನನ್ನ ಜವಾಬ್ದಾರಿ ಏನೂ ಇಲ್ಲ ಅಂತ, ನನ್ನ ಮಿಸ್ಟೇಕ್ ಇಲ್ಲ ಅಂದ ತಕ್ಷಣ ಏನಾಯ್ತು, ನನ್ನ ರೆಸ್ಪಾನ್ಸಿಬಿಲಿಟಿ ಏನೂ ಇಲ್ಲ. ಸೊ ಅವ್ರಿಗಿತ್ತಪ್ಪ ಹಾಗಾಗಿ ಬಂತು ಅಂತ. ನಿಜವಾಗ್ಲೂ ದೊಡ್ಡ ತಪ್ಪು ಇದು. ಡಾಕ್ಟ್ರ್ ಹೇಳುವಾಗ ಅದೊಂದು ಸಾಧ್ಯತೆ ಅಂತ ಹೇಳಬೇಕು ಅಷ್ಟೇ, ಬಿಟ್ಟರೆ ಅದರಿಂದ ಬಂತು ಅಂತ ಅಲ್ಲ. ಯಾಕಂದರೆ ಮೊದಲು ಹುಟ್ಟಿದ್ದು ಇಲ್ಲಿಂದ ಡಯಾಬಿಟಿಸು ಅಪ್ಪನಿಗೆ ತಾತನಿಗೆ ಯಾರಿಗೂ ಇರಲಿಲ್ಲ.
ತಾತನಿಂದ ಬಂತ, ಅಪ್ಪನಿಂದ ಬಂತ. ಹಾಗಾದ್ರೆ ನಮ್ಮ ಇವತ್ತಿನ ಕರ್ತವ್ಯ ಏನು? ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬಾರ್ದಲ್ಲ, ಅಟ್ಲೀಸ್ಟ್ ಆ ಲಿಂಕ್ ಯಾರು ಕಟ್ ಬ್ರೇಕ್ ಮಾಡಬೇಕಲ್ಲ. ಸೊ ಅಪ್ಪನಿಗೆ, ಅಮ್ಮನಿಗೆ, ತಾತನಿಗೆ ಯಾರಿಗೂ ಡಯಾಬಿಟಿಸ್ ಇದ್ದು ನಿಮಗೆ ಬರೋದು ಅಂತಾದರೆ ಅದರ ಸಾಧ್ಯತೆ 1%. ಆ ಸಾಧ್ಯತೆನ ಇಲ್ಲಾಗಿಸ್ಕೋಬೇಕು, ಯಾಕಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಹೋಗಬಾರ್ದು. ಇದನ್ನು ನಾವು ಸರಿ ಮಾಡ್ಕೋಬೇಕು. ಇದು ಹೆರಿಡಿಟರಿ ಫಸ್ಟ್ ಆಫ್ ಆಲ್ ಅದಲ್ಲ. ಮೊದಲನೇ ದಿನದ ಮಾತ್ರೆ ನುಂಗಿದಾಗ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ಒಂದು 15 ವರ್ಷ ಆದಮೇಲೆ ಡಾಕ್ಟ್ರ್ ಹೇಳ್ತಾರೆ, ಸ್ವಲ್ಪ ಕಣ್ಣು ತೋರಿಸ್ಕೊಂಬನ್ನಿ, ಸ್ವಲ್ಪ ಕಿಡ್ನಿ ಡಾಕ್ಟ್ರ್ ಹತ್ರ ಹೋಗಿ ಬನ್ನಿ. ಅವಾಗ ಕಿಡ್ನಿ ಡಾಕ್ಟ್ರ್ ಹೇಳ್ತಾರೆ, ಡಯಾಬಿಟಿಸಿಂದ ಕಿಡ್ನಿ ಸ್ವಲ್ಪ ಪೆಟ್ಟಾಗಿದೆ, ಡಯಾಬಿಟಿಸಿಂದ ಹಾರ್ಟಿಗೆ ಒಂದು ಸ್ವಲ್ಪ ಪೆಟ್ಟಾಗಿದೆ. ಇದು ನೋಡ್ತಾ ಇದೀವಲ್ಲ, ಡಯಾಬಿಟಿಸಿಂದ ಸ್ವಲ್ಪ ಕಣ್ಣಿಗೆ ತೊಂದರೆ ಆಗಿದೆ ಅಂತ. ಡಯಾಬಿಟಿಸಿಂದ ಆಗಿದೆ ಅಂತಂದು ಡಯಾಬಿಟಿಕ್ ರೆಟಿನೋಪತಿ, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ಕಾರ್ಡಿಯೋಪತಿ ಅಂತ ಹೇಳ್ತಾರೆ. ಸೊ ಡಯಾಬಿಟಿಸಿಂದ ಬಂದಂಥದ್ದು ಅಂತ. ಹಾಗಾದ್ರೆ ಮೊದಲನೇ ಮಾತ್ರೆ ಮಾಡಿದ ಕೆಲಸ ಏನು? ಹಾಗಾದ್ರೆ ಏನು ಮಾಡಿಲ್ಲ ಅಂತ ಆಯ್ತಲ್ಲ. ಹೌದು. ಅದಕ್ಕಾಗಿ ನಾವೇನು ಫಾಲೋ ಮಾಡ್ತಿಲ್ಲ ಅಂತ. ಪ್ರತಿಯೊಬ್ಬರು ಡಯಾಬಿಟಿಸ್ನ ನಿರಂತರ ಮಾತ್ರೆ ತಗೋತಾರೆ, ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡ್ತಾರೆ, ಎಲ್ಲದೂ ಮಾಡ್ತಾ ಇದ್ದಾರೆ. ಆದರೂ ಅದು ಇನ್ನೇನೋ ಕಾಂಪ್ಲಿಕೇಶನ್ ಮಾಡ್ತದೆ ಅಂದರೆ ನಾವು ಡಯಾಬಿಟಿಸನ್ನು ಮುಟ್ಟೇ ಇಲ್ಲ ಅಂತ ಆಯ್ತು. ಸುಮ್ಮನೆ ರಕ್ತದ ಸಕ್ಕರೆ ಅಂಶನ ಕಂಟ್ರೋಲ್ ಮಾಡ್ಕೋತಾ ಹೋಗಿದ್ದೀವಿ ಬಿಟ್ಟರೆ ಮೂಲ ಡಯಾಬಿಟಿಸ್ ಮುಟ್ಟೇ ಇಲ್ಲ ಅಂತ. ನಾವು ಆಯುರ್ವೇದದಲ್ಲಿ ಮಾಡ್ತೀವಿ, ಖಂಡಿತ ಯಾವ ಗ್ಯಾರಂಟಿ ಕೊಡ್ತೀನಿ ನಾನು, ಯಾವ ಆರ್ಗನ್ನು 1% ಹಾಳಾಗಲ್ಲ. ಆಯುರ್ವೇದ ರೀತಿಯಲ್ಲಿ ಮಧುಮೇಹವನ್ನು, ಅಂದರೆ ಆ 20% ಮಧುಮೇಹ ಬಗ್ಗೆ ಹೇಳ್ತಾ ಇದ್ದೆ ನಾನು, 80% ಅಂತೂ ಅಲ್ಲ. ಅವರು ಮಧುಮೇಹವನ್ನು ಆಯುರ್ವೇದ ರೀತಿಯನ್ನು ಮಾಡಿದರೆ ಯಾವ ಆರ್ಗನ್ಗಳು ಹಾಳಾಗಲ್ಲ. ನಾವು ಇದನ್ನು ಪ್ರೂವ್ನಾಗಿ ಮಾಡ್ತಾಯಿದ್ವಿ. ಯಾಕೆ ಅಂದರೆ ನಾವು ಡಯಾಬಿಟಿಸ್ ಮಾಡ್ತೀವಿ, ಸಕ್ಕರೆ ಅಂಶ ಅಷ್ಟನ್ನೇ ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಸೊ ಇದು ಹಾಳಾಗ್ತಾ ಇದೆ 3 ಆರ್ಗನ್ಗಳು. ಅಂದರೆ ಮೊದಲು ಮಾಡಿದ ಕೆಲಸ, ಔಷಧಿ ಮಾಡಿದ ಕೆಲಸ ಏನು, ನಮಗೆ ಹೇಳಿದ ಪಥ್ಯ ಏನು, ನಾವು ಮಾಡ್ತಾರ ಆಚರಣೆಗಳು, ಇವಿಷ್ಟು ತಪ್ಪು ಅಂತಲೇ ಆಯ್ತಲ್ವ. ಏನೂ ಬರಬಾರ್ದಿತ್ತು. 2ನೇ ಮಾತ್ರೆ ಬರಬಾರ್ದಿತ್ತು ಅಂತ ಹೇಳಿದೆ ನಾನು. 2ನೇ ಮಾತ್ರೆ ಎಲ್ಲ ದೊಡ್ಡ ದೊಡ್ಡ ಕಾಯಿಲೆನೇ ಬರ್ತಾ ಇದೆ. ಹೌದು. ಸೊ ಅವು ಬರ್ತಾ ಇದ್ದಾವೆ ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಇಲ್ಲ ಅಂತ ಸ್ಪಷ್ಟ ಇದೆ, ಕ್ಲಿಯರ್ ಇದೆ. ನೀವು ಸಂಶೋಧನೆ ಏನಾದ್ರು ಹೇಳಿಮ್ಮ, ವಾಸ್ತವ ಏನಿದೆಯೋ ಅದು ವಾಸ್ತವ. ಹೌದು. ಏನು ನಾವು ಎಂಡ್ ರಿಸಲ್ಟ್ ಏನಿದೆ ಈಗ ಜಗತ್ತಲ್ಲಿ, ಗೋಧಿ ತಿನ್ನೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗೋದಾಗಿದ್ದರೆ ಇವತ್ತು ಇರಬಾರ್ದು. ಡಯಾಬಿಟಿಸ್ ಬಹಳಷ್ಟು ಕಂಟ್ರೋಲಲ್ಲಿ ಇರಬೇಕಿತ್ತು. ಗೋಧಿನೂ ತಿಂತಾ ಇದ್ದೀವಿ, ಡಯಾಬಿಟಿಸ್ ಹೆಚ್ಚುತ್ತಾನೂ ಇದೆ, ಇದ್ದವ್ರಿಗೂ ಕೂಡ ಸಕ್ಕರೆ ಅಂಶ ಹೆಚ್ಚಾಗ್ತಾ ಇದೆ. ಗೋಧಿ ಡಯಾಬಿಟಿಸ್ ಪರಿಹಾರ ಆಗೇ ಇಲ್ಲ. ಇವತ್ತು ಅದು ಮತ್ತೆ ರಿವರ್ಸಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇನ್ನು ಸಣ್ಣ ಮಕ್ಕಳಿಗೆ ಬರೋದು, ಇಂಜೆಕ್ಷನ್ ತೊಗೊಳ್ತಾ ಇದೆ ಮಕ್ಕಳೆಲ್ಲ, ಪುಟ್ಟ ಮಕ್ಕಳು 6-8 ವರ್ಷ, 10 ವರ್ಷ, 15 ವರ್ಷದಾಗೆಲ್ಲ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಬರ್ತಾ ಇದೆ. ಇದು ಡಯಾಬಿಟಿಸೇ. ಇದನ್ನು ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಇಟ್ ಈಸ್ ಡಯಾಬಿಟಿಸ್. ಇದಕ್ಕೆ ಔಷಧಿ ಪರಿಹಾರ ಮಾಡಲೇಬೇಕು ಅಂತ. ಆದರೆ ಇನ್ಸುಲಿನ್ ಪ್ರಮಾಣ 30-40 ಯೂನಿಟ್ ಎಲ್ಲ ಕೊಡ್ತಾ ಹೈಯೆಸ್ಟ್ ಕೊಡ್ತಾರೆ. ಅಷ್ಟು ಯೂನಿಟನ್ನು ಕೊಡ್ತಾ ಹೋದರೆ ಅದು ಜೀವನ ಬೇಗ ಮುಗಿದೋಗ್ಬಿಡ್ತದೆ. ಭಾಳಷ್ಟು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ತುತ್ತಾಗಿ ಬೇಗ ಮುಗಿದು, ಹಾರ್ಡ್ಲಿ 1-2-3 ಯೂನಿಟಲ್ಲೇ ಅದನ್ನು ಮ್ಯಾನೇಜ್ ಮಾಡಬೇಕು. ಇನ್ಸುಲಿನ್ ಬೇಕೇ ಬೇಕು. ನಾವು ನೋಡಿ, ಪ್ಯಾಂಕ್ರಿಯಾಸ್ ಇನ್ಸುಲಿನನ್ನು ನಿಮಗೆ ಎಲ್ಲರಿಗೂ ಕೊಡ್ತದೆ. ಎಷ್ಟು ಕೊಡ್ತದೆ ಅಂದರೆ ಸಕ್ಕರೆ ಅಂಶ ಎಷ್ಟು ಇಡಬೇಕೋ ಅಷ್ಟಕ್ಕೆ ಮಾತ್ರ ಕೊಡ್ತದೆ. ಒಂದು ವೇಳೆ ನಾವು ಸಿಹಿ ತಿಂದ್ವಿ, ಸ್ವಲ್ಪ ಇನ್ಸುಲಿನ್ ಜಾಸ್ತಿ ಮಾಡಿಬಿಟ್ಟು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಉಪವಾಸ ಇದ್ವಿ, ಸ್ವಲ್ಪ ಇನ್ಸುಲಿನ್ ಕಮ್ಮಿ ಮಾಡ್ಕೊಂಡು ಅದು ಸರಿ ಮಾಡ್ತದೆ. ಇದು ಮಾಡುತ್ತೆ. ನಾವು ಫಿಕ್ಸ್ ಯೂನಿಟ್ ಕೊಡ್ತೀವಿ, 5 ಯೂನಿಟ್ 5 ಯೂನಿಟ್ ಕೊಡೋದೇ ಇಲ್ಲ ಬಿಡಿ, 10-20 ಯೂನಿಟ್ ಕೊಡಬೇಕಂದ್ರೆ ಫಿಕ್ಸ್ ಯೂನಿಟ್ ಕೊಡ್ತೀವಿ. ಅದು ಆ ಕ್ಷಣಕ್ಕೆ ಹೆಚ್ಚಾಗಿರ್ಬೋದು, ಆ ಕ್ಷಣಕ್ಕೆ ಕಮ್ಮಿ ಆಗಿರ್ಬೋದು. ನಮ್ಮ ಮಾರ್ಗನ್ನು ಹೇಳ್ದಂಗೆ ಅಲ್ಲ, ಅದು ಎಕ್ಸ್ಟರ್ನಲ್ ಕೊಡುವಂಥದ್ದು. ಸೊ ಎಕ್ಸ್ಟರ್ನಲ್ ಇನ್ಸುಲಿನ್ನು ಬೆಸ್ಟ್ ಅಂತ ಇವತ್ತಿನ ಮಾತೇನು ಕೇಳ್ತಾ ಇದ್ದೀವಿ. ಎಲ್ಲ ಕಡೆ ಇದೆ, ಮಾತ್ರೆಗಳಿಗಿಂತ ಇನ್ಸುಲಿನ್ ಬೆಸ್ಟ್ ಅಂತ. ಹೌದು, ಮಾತ್ರೆಗಳಿಗಿಂತ ಇನ್ಸುಲಿನ್ ಬೆಸ್ಟ್, ಮಾತ್ರೆಗಳಿಗಿಂತ, ಆಹಾರಕ್ಕಿಂತ ಏನಲ್ಲ. ಆಹಾರಕ್ಕಿಂತ ಮಾತ್ರೆಗಳಿಗಿಂತ ಇನ್ಸುಲಿನ್ ಬೆಸ್ಟ್ ಹಂಗೇನಲ್ಲ. ಆಹಾರ ಇಸ್ ದ ಬೆಸ್ಟ್ ಮೋಸ್ಟ್, ಲೈಫ್ ಸ್ಟೈಲ್ ಇಸ್ ದ ಬೆಸ್ಟ್ ಮೋಸ್ಟ್, ಆಮೇಲೆ ಮಿಕ್ಕಿದ್ದೆಲ್ಲ. ಹಾಗಾಗಿ ಆಯುರ್ವೇದದಲ್ಲಿ ಮಧುಮೇಹ ಹೆಚ್ಚಿನ ಜನರಿಗೆ ಇಲ್ಲ ಅನ್ನೋ ಥರ ಪ್ರೂವ್ ಮಾಡಿ ಹಾಕ್ಬಿಡ್ಬೋದು. ಅದು ಬೇರೆ ಅವಸ್ಥೆ ಅಷ್ಟೆ, ಅದು ಡಿಸೀಸ್ ಕೂಡ ಅಲ್ಲ, ಒಂದು ಅವಸ್ಥೆ. ಸೊ ಹಾಗಾಗಿ ಡಯಾಬಿಟಿಸ್ ಬಗ್ಗೆ ಭಯಪಡುವಂತಹದ್ದೇನು ಬಹಳ ಇಲ್ಲ. ಖಂಡಿತ ನಿಜಕ್ಕೂ ಬಹಳಷ್ಟು ಸಮಾಧಾನ ಆಗುವಂತಹ ಒಂದು ವಿಷಯ ಅಂದರೆ, ಇಂದಿನ ದಿನಗಳಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಹೇಳಿದ ಹಾಗೆ 100ರಲ್ಲಿ 80% ಜನಕ್ಕೆ ಇರೋದು ಬ್ಲಡ್ ಶುಗರ್ ಅಷ್ಟೇ. ಆದರೆ ಅದನ್ನು ಡಯಾಬಿಟಿಸ್ ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ಗಳು ಈಗ ಜಾಸ್ತಿ ಆಗಿರೋದು. ಆಯುರ್ವೇದದಲ್ಲಿ ಒಂದೊಳ್ಳೆ ಆಹಾರ ಕ್ರಮವನ್ನು ಪಾಲಿಸ್ತಾ ನಮ್ಮ ಜೀವನ ಶೈಲಿಯನ್ನು ನಾವು ಒಂದು ಆರೋಗ್ಯಯುತವಾಗಿ ಬದಲಾಯಿಸ್ಕೊಂಡ್ರೆ ಖಂಡಿತ ಈ ಡಯಾಬಿಟಿಸ್ ಅಂತ ನಾವೇನು ಹೇಳ್ತೀವಿ ಇದನ್ನು ಮ್ಯಾನೇಜ್ ಮಾಡೋದು, ಮತ್ತು ಡಯಾಬಿಟಿಸ್ಸೇ ಇಲ್ಲದಂಥ ಒಂದು ಜೀವನ ಕ್ರಮಕ್ಕೆ ನಮ್ಮ ಇಡೀ ಜೀವನವನ್ನು ಬದಲಾಯಿಸಿಕೊಳ್ಳೋದು
ಇದು ನಾವು ಮಾಡಬಹುದಾದಂಥ ಕೆಲಸ. ಇದೆಂಥ ಒಂದು ಆಶಾದಾಯಕ ವಿಚಾರ ಅಲ್ವಾ? ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಗಮನ ಹರಿಸಬೇಕು. ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ಈ ಸರಣಿಯನ್ನು ನೀವು ಫಾಲೋ ಮಾಡಿ. ಇದರಲ್ಲಿ ಇನ್ನೂ ನಿಮಗೆ ಇಂಥ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಡ್ಲಿಕ್ಕಾಗಿ ಪ್ರತಿ ಬಾರಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆಗಿರ್ತಾರೆ. ಹಾಗೆ ಒಂದು ಒಳ್ಳೆಯ ಆರೋಗ್ಯಯುತ ಜೀವನ ನಮ್ಮದಾಗಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತಾ ಇದ್ದೇನೆ. ರೂಪಾ ಗುರುರಾಜ್ ಕಡೆಯಿಂದ ನಮಸ್ಕಾರ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಮೂಲದವರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ಬಳ್ಳಾರಿಯ ತಾರಾನಾಥ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯದಿಂದ BAMSನಲ್ಲಿ ಪದವಿಯನ್ನು ಗಳಿಸಿದ್ದಾರೆ. 2.5 ದಶಕಗಳ ಅವಧಿಯಲ್ಲಿ ಯಕೃತ್, ಮೂಳೆ ಸವೆತ, ಕ್ಯಾನ್ಸರ್, ಬೆನ್ನು ನೋವು, ಮಧುಮೇಹ, ಕಣ್ಣು ಹಾಗೂ ಕಿವಿ ಸಮಸ್ಯೆ ಸೇರಿದಂತೆ ಸುಮಾರು 12,000ಕ್ಕೂ ಅಧಿಕ ರೋಗಿಗಳಿಗೆ ಪಂಚಕರ್ಮ ಪದ್ಧತಿಯ ಮುಖೇನ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಿದ್ದಾರೆ. ಸ್ವಾಸ್ಥ್ಯ ರಕ್ಷಣಾರ್ಥವಾಗಿ ಸ್ವಸ್ಥ ಪಂಚಕರ್ಮ, ಗರ್ಭಧಾರಣೆಗೆ ಹಾಗೂ ಗರ್ಭಿಣಿಯರಿಗೆ ಚೈತನ್ಯ ಗರ್ಭ ಸಂಸ್ಕಾರ, ಶಿಶುಗಳಿಗೆ ಸ್ವರ್ಣಬಿಂದು ಪ್ರಾಶನ, ಹರ್ ಘರ್ ಆಯುರ್ವೇದ್ ಜ್ಞಾನ್ನಂತಹ ಆಯುರ್ವೇದ ಕಾರ್ಯಾಗಾರಗಳನ್ನು ನಡೆಸಿ ಜನಸಾಮಾನ್ಯರ ಆರೋಗ್ಯ ಸಂರಕ್ಷಣೆ ಬಗ್ಗೆ ತಿಳುವಳಿಕೆ ನೀಡುತ್ತಾ ಬಂದಿದ್ದಾರೆ. ಈ ಮುಂಚೆ ಕೊರೋನಾಗೆ ತುತ್ತಾಗಿದ್ದ ಶಿವಮೊಗ್ಗದ ಶ್ರೀ ರಾಮಕೃಷ್ಣ ಆಶ್ರಮದ ಸ್ವಾಮಿ ವಿನಯಾನಂದ ಸರಸ್ವತಿಯವರಿಗೆ ಆಯುರ್ವೇದ ಚಿಕಿತ್ಸಾ ಪದ್ಧತಿಯ ಮೂಲಕ ಗುಣಪಡಿಸಿದಂಥ ಕೀರ್ತಿ ಡಾಕ್ಟರ್ ಮಲ್ಲಿಕಾರ್ಜುನ ಡಂಬಳ ಅವರಿಗೆ. ಅಥರ್ವ ಆಯುರ್ಧಾಮ ಎನ್ನುವಂಥ ಯೂಟ್ಯೂಬ್ ಚಾನೆಲ್ ಮೂಲಕ ಆಸ್ಪತ್ರೆ ರಹಿತ ಜೀವನ ವಿಷಯದ ಕುರಿತು 750ಕ್ಕೂ ಅಧಿಕ ಸರಣಿ ವಿಡಿಯೋಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಶಿವಮೊಗ್ಗದ ಕಲ್ಲಹಳ್ಳಿಯ ಬಳಿ ಶ್ರೀ ಪರಮಹಂಸ ಅಥರ್ವ ಆಯುರ್ಧಾಮ ಆಯುರ್ವೇದ ಆಸ್ಪತ್ರೆ ಹಾಗೂ ಅಥರ್ವ ಫಾರ್ಮಾ ವಿಷನ್ ಎಂಬ ಔಷಧ ತಯಾರಿಕಾ ಘಟಕದ ಸಂಸ್ಥಾಪಕರಾಗಿ 2,000ಕ್ಕೂ ಅಧಿಕ ರಾಸಾಯನಿಕ ರಹಿತ ಆಯುರ್ವೇದ ಔಷಧಗಳನ್ನು ತಯಾರಿಸುತ್ತಿದ್ದಾರೆ.